ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಆಫೀಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ತಲೆನೋವು ಬರ್ತಿದೆ ಅಂತ ಅಂದ್ಬಿಟ್ಟು ಈ ಕಡೆ ಆಫೀಸ್ ಬಾಯ್ನ ಕರೆದ್ಬಿಟ್ಟು ನಂಗೊಂದು ಲೋಟ ಕಾಫಿ ತೊಗೊಬನ್ನಿ ಅಂತ ಅಂದಾಗ ಅಷ್ಟೊತ್ತಿಗೆ ಸ್ವಾತಿ 2 ಲೋಟ ಕಾಫಿನ ತೊಗೊಬಂದು ಟೇಬಲ್ ಮೇಲೆ ಇಟ್ಬಿಡ್ತಾಳೆ. ಇದೇನಿದು, ನಾನು 1 ಲೋಟ ಹೇಳಿದ್ರೆ 2 ಲೋಟ ಬಂದಿದೆಯಲ್ಲ ಅಂತ ಅಂದಾಗ ನನಗೊಂದು ನಿಮಗೊಂದು ಅಂತ ಅನ್ಬೇಕಾದ್ರೆ, ಅಲ್ಲ ನನಗೆ ಸಿಕ್ಕಾಬಟ್ಟೆ ತಲೆನೋವ್ತಿದೆ, ಕಾಫಿ ತೊಗೊಬನ್ನಿ ಅಂತ ಆಫೀಸ್ ಬಾಯ್ಗೆ ಹೇಳಿದರೆ ತಲೆನೋವೇ ಬಂದು ಕಾಫಿ ತೊಗೊಬಂದಿದೆಯಲ್ಲ ಅಂತ ಅಂದಾಗ, ನೋಡಿ ವಂಶಿಯವರೇ, ಆಫೀಸ್ ಬಾಯ್ಗೆ ಎಷ್ಟು ಸಕ್ಕರೆ ಹಾಕಬೇಕು, ಪುಡಿ ಹಾಕಬೇಕು, ಹಾಲು ಹಾಕಬೇಕು ಗೊತ್ತಾಗಲ್ಲ, ನಿಮಗೆ ಟೇಸ್ಟ್ ತಕ್ಕಂತೆ ನಾನು ಮಾಡ್ಕೊಬಂದಿದ್ದೀನಿ, ಆರೋಗ್ಯಕ್ಕೂ ಮುಂಚೆ ಕುಡೀರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ವಂಶಿಯವರೇ ಕಾಫಿ ಸಾಕಾಗಿದೆ ಅಲ್ವಾ, 1 ಕಪ್ ಕುಡಿದ್ರೆ ಈ ಪ್ರಪಂಚನೇ ಮರಿಬೇಕು, ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಆದರೂ ಸಹ ನೀವು ಹೊಗಳದೇ ಇಲ್ಲ, ಹೇಳ್ರಿ ಕಾಫಿ ಹೇಗಿದೆ ಅಂತ ಅಂದಾಗ, ಅಲ್ಲ ನಿನಗೆ ಸುಮ್ಮನೆ ಇರೋಕ್ಕೆ ಆಗಲ್ವಾ, ಹಿಂದಿನ ಕಾಲದಲ್ಲಿ ರಾಜರುಗಳು ತಮ್ಮನ್ನು ಹೊಗಳೋಕ್ಕೆ ಒಬ್ಬರು ದುಡ್ಡು ಕೊಟ್ಟು ಅಸಿಸ್ಟೆಂಟ್ನ ಇಟ್ಕೊಂಡಿದ್ರಂತೆ, ಸೊ ಹಾಗಾಗಿ ನೀನು ಸಹ ನಿನ್ನನ್ನು ಹೊಗಳೋಕ್ಕೆ ಒಬ್ಬರನ್ನ ಸ್ಯಾಲ್ರಿ ಕೊಟ್ಟು ಇಟ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ವಂಶಿಯವರೇ ಏನು ಮಾಡಲಿ, ಅಷ್ಟೊಂಥರ ದುಡ್ಡು ಎಲ್ಲಿಂದ ತರಲಿ, ಫಸ್ಟ್ ನಾನು ಈ ಥರ ದೊಡ್ಡದೊಂದು ಕಂಪನಿನ ಕಟ್ಟಬೇಕು, ಕೋಟಿ ಕೋಟಿ ದುಡಿಬೇಕು, ಆಮೇಲೆ ಇದನ್ನೆಲ್ಲ ಯೋಚನೆ ಮಾಡ್ತೀನಿ ವಂಶಿಯವರೇ, ಅಷ್ಟಕ್ಕೂ ನೀವು ಕೊಟ್ಟಿರೋ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಅಂದಾಗ, ಇಲ್ಲಿಂದ ಎದ್ದೋಗ್ತೀಯಾ, ನನಗೆ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಡುತ್ತೆ, ಹೆಂಗೋ ತಲೆನೋವು ಹೋಗಿದೆ ಅಂತ ಅಂದಾಗ, ಒಳ್ಳೆಯದು ವಂಶಿಯವರೇ, ತಲೆನೋವು ಬಂದರೆ ತಲೆ ಇದೆ ಅಂತ ಗೊತ್ತಾಗುತ್ತೆ ಅಂತ ಅಂದಾಗ, ನೆನ್ಕೊಟ್ಟು ಮಾತಾಡೋಕ್ಕಾಗಲ್ಲ ಅಂತ ಕಾಫಿ ಕುಡ್ಕೊಂಡು ಹಾಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತಾನೆ. ಏನು ವಂಶಿಯವರೇ ಮಾತಾಡ್ಕೊಂಡು ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀರಾ ಅಂತ ಅಂದಾಗ, ಇಂಪಾರ್ಟೆಂಟ್ ಒಂದು ಫೈಲ್ ಹುಡುಕಬೇಕು ಅದಕ್ಕೆ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ, ಅಷ್ಟೇ ತಾನೇ, ನಾನು ಹುಡುಕೊಡ್ತೀನಿ ಬಿಡಿ, ಅದ್ಯಾವ ಫೈಲ್ ಹೇಳಿ ಅಂತ ಅಂದಾಗ, ಸುಮ್ಮನೆ ತಲೆನೋವು ಬರೆಸ್ಬೇಡ, ನಾನು ಹುಡ್ಕೋತೀನಿ, ನಿನ್ನ ಪಾಡಿಗೆ ನೀನು ಹೋಗು ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನಾನು ಹುಡುಕೊಡ್ತೀನಿ ಅಂತ ಅದು ಫೈಲ್ ತಗೊಂಡು ಇದಾ ಅಂತ ಕೇಳ್ತಿರ್ಬೇಕಾದ್ರೆ, ಸುಮ್ಮನೆ ಹುಡುಕ್ತಿ ಇಲ್ಲ ಬಯಸ್ಕೋತೀಯ ಅಂತ ಅಂದಾಗ, ಇವರೊಬ್ಬರು ಸರಿಯಾಗಿ ಹೇಳಲ್ಲ, ಯಾವುದು ಅಂತಲೂ ಹೇಳಲ್ಲ, ನಾನು ಯಾವ ರೀತಿ ಹುಡುಕ್ಲಿ ಅಂತ ಎಲ್ಲ ಫೈಲ್ನು ಸಹ ಹುಡುಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿಯವರೇ ಸಿಕ್ಕಾಬಟ್ಟೆ ಶೆಕೆ ಆಗ್ತಿದೆ, ಯಾಕ್ರಿ AC ವರ್ಕ್ ಆಗ್ತಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಅವನು ಗುರಾಯಿಸ್ತಾ ಇರ್ತಾನೆ. ಸರಿ ಬಿಡಿ ಅಂದ್ಬಿಟ್ಟು, ಇವರೇ ಸ್ವಲ್ಪ ಫ್ಯಾನ್ ಆನ್ ಮಾಡ್ತೀರಾ ಅಂತ ಅಂದಾಗ, ಫ್ಯಾನ್ ಆನ್ ಮಾಡಿದ ತಕ್ಷಣ ಇರಬರ ಡಾಕ್ಯುಮೆಂಟ್ಸ್ ಎಲ್ಲ ಚೆಲ್ಲಾಡ್ತಿರ್ಬೇಕಾದ್ರೆ, ಇಬ್ಬರು ಅದನ್ನು ಬಾಚ್ಕೊಳಕ್ಕೆ ಹೋಗ್ಬೇಕಾದ್ರೆ ಡಿಕ್ಕಿ ಹೊಡ್ಕೋತಾರೆ, ಒಬ್ರಿಗೊಬ್ರು ತಲೆನ ಉಜ್ಕೊಳ್ತಿರ್ಬೇಕಾದ್ರೆ ಸಾರಿ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿ ಮತ್ತು ಅವ್ನ ಲವರ್ ಫೋಟೋ ಸಡನ್ನಾಗಿ ಕೆಳಗಡೆ ಬಿದ್ದ ತಕ್ಷಣ, ಇದೇನಿದು ಯಾವ ಫೋಟೋ ಅಂತ ಈ ಕಡೆ ಸ್ವಾತಿ ನೋಡಿ ಅದನ್ನು ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಸ್ವಲ್ಪ ಆಶ್ಚರ್ಯದಿಂದ, ವಂಶಿಯವರು ಇದು ಯಾರು, ನಿಮ್ಮ ಜೊತೆ ಇರೋ ಹುಡುಗಿ ಯಾರು ಅಂತ ಅಂದಾಗ, ಆ ಫೋಟೋ ನೋಡಿ ಅವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟಕ್ಕೂ ನನ್ನ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ, ಇದರಲ್ಲಿ ನೀನು ಇಂಟರ್ಫಿಯರ್ ಆಗಬೇಡ ಅಂತ ಅಂದಾಗ, ಏನಕ್ಕೆ ಇಷ್ಟು ರಿಯಾಕ್ಟ್ ಮಾಡ್ತಿದ್ದಾರಲ್ಲ, ಅದರಲ್ಲಿರೋ ಹುಡುಗಿ ಯಾರು ಅಂತ ಕೇಳಿದೆ ಅಷ್ಟೇ ಅಂತ ಅಂದಾಗ, ಹೇಳ್ದೆ ತಾನೇ, ಬಾಯಿ ಮುಚ್ಕೊಂಡು ನಿಂತ್ಕೋ, ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ಬರಬೇಡ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಗೀತಾ ಮತ್ತು ಕುಮಾರ ಇಬ್ಬರು ಸಹ ಬೋಟಿಕ್ನ ಓಪನ್ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ, ಕುಮಾರ ಕೀನ ತೆಗಿಯೋಕೆ ಹೋಗ್ತಿರ್ಬೇಕಾದ್ರೆ, ಕೊಡಿ ಮಾವ ನಾನು ತೆಗಿತೀನಿ ಅಂತ ಕೋಪದಿಂದ ಲಾಕ್ ಓಪನ್ ಮಾಡ್ತಾಳೆ. ಒಂದು ಕಡೆ ಸೈಡ್ನ ತೆಗೆದಾಗ ಇನ್ನೊಂದು ಕಡೆ ಸೈಡ್ ಲಾಕ್ ಎಡ್ತಾರೆ ಇರ್ತಿರ್ಬೇಕಾದ್ರೆ, ಕುಮಾರ ಒಬ್ಬೊಬ್ಬನೇ ನಗಾಡ್ತಾನೆ ನಿಂತ್ಕೋತಾನೆ. ಅಲ್ಲ ಅಲ್ಲಿ ನಿಂತ್ಕೊಂಡು ನಗಾಡ್ತಾ ಇದ್ದೀರಾ, ನನಗೆ ಡೋರ್ ಲಾಕ್ನ ತೆಗಿಯೋಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಬಂದು ಸಹಾಯ ಮಾಡ್ಬೋದಲ್ವಾ ಅಂತ ಅಂದಾಗ, ಅಷ್ಟಕ್ಕೂ ಗೀತಾ ನೀನೇ ತಾನೇ ಹೇಳಿದ್ದು, ಹಾಗಾಗಿ ನಾನು ಸುಮ್ಮನೆ ನಿಂತ್ಕೊಂಡೆ ಅಂತ ಅಂದಾಗ, ಹಾಗಾದರೆ ನೀವು ಅಂಗಡಿ ಒಳಗಡೆ ಬರಲ್ವಾ ಅಂತ ಕೋಪ ಮಾಡಿಕೊಂಡು ಗೀತಾ ಕುಮಾರನ ಬೈತಾ ಇರಬೇಕಾದ್ರೆ, ಸರಿ ಅಂತ ಅಂದ್ಬಿಟ್ಟು 2 ಗೇಟ್ನ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿದ ತಕ್ಷಣ, ಯೂನಿಫಾರ್ಮ್ ಸ್ಟಿಚ್ ಮಾಡೋಕ್ಕೆ ಹೇಳಿದಲ್ಲ ಅದನ್ನೆಲ್ಲ ಮಾಡ್ದ ಅಂತ ಅನ್ಬೇಕಾದ್ರೆ, ನನ್ನನ್ನು ಕೇಳ್ತೀರಾ, ಅಲ್ಲೇ ಎಲ್ಲ ಇರುತ್ತೆ ನೋಡ್ಕೊಳ್ಳಿ ಅಂತ ಅಂದಾಗ, ಕುಮಾರ ತನ್ನ ಪಾಡಿಗೆ ತಾನೇನೋ ಕೆಲಸ ಮಾಡ್ತಾಯಿದ್ರೆ, ಗೀತಾ ಈಚೆ ಬಂದು ನೀರೆಲ್ಲ ಹಾಕಿ ಬಾಕ್ಲನ್ನ ತೊಳಿತಾ ಇರ್ತಾಳೆ. ಹಾಗೆ ಗಿಡ ಒಣಗಿರೋದನ್ನು ನೋಡಿ ಬನ್ನಿ ಮಾವ ಅಂತ ಕರೆದಾಗ, ಏನು ಗೀತಾ ಅಂತ ಕೇಳಬೇಕಾದ್ರೆ, ಈ ಗಿಡ ನೋಡಿ ನೀರು ಹಾಕ್ತಲೇ ಎಷ್ಟು ಬಾಡೋಗಿದೆ ಅಂತ ಅಂದಾಗ, ಅಷ್ಟೇ ತಾನೇ, ನೀರು ಹಾಕಿದರೆ ಸರಿ ಹೋಗುತ್ತೆ, ಅಷ್ಟಕ್ಕೂ ನನ್ನನ್ನೇನು ಕರೆದೆ ಅಂತ ಅಂದಾಗ, ಈ ಗಿಡಕ್ಕೆ ನೀರು ಹಾಕಿದ್ರೇ ಸರಿ ಹೋಗುತ್ತೆ ಮಾವ, ಆದರೆ ನಮ್ಮ ಲೈಫು ಯಾವ ರೀತಿ ಆಗಿದೆ ಹೇಳಿ, ಈಗಷ್ಟೇ ಶೋನ ಗೆದ್ದು ಜೀವನದಲ್ಲಿ ಹಂತವಾಗಿ ಮುಂದೆ ಬರ್ತಿದ್ದೀವಿ ಅಂತ ನಾವು ಅಂದ್ಕೊಂಡ್ರೆ, ಅಷ್ಟೊತ್ತಿಗೆ ನಿಮ್ಮದೊಂದು ಸುಳ್ಳಿಂದ ನಮ್ಮ ಲೈಫ್ನೇ ಸ್ಪಾಯ್ಲ್ ಮಾಡಿದರೆ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಕುಮಾರ ಸಿಕ್ಕಾಪಟ್ಟೆ ಯೋಚನೆ ಮಾಡಿ, ಹೌದು ಗೀತಾ, ನೀನು ನನ್ನನ್ನು ಬೈದಿದ್ರಲ್ಲಿ ತಪ್ಪೇನಿಲ್ಲ, ನಾನು ಸುಳ್ಳು ಹೇಳಿದ್ರಿಂದ ಇದೆಲ್ಲ ನಮ್ಮ ಜೀವನ ಹಾಳಾಗ್ತಾ ಇದೆ, ಈ ಗಿಡಕ್ಕೆ ನೀರು ಹಾಕಿದರೆ ಗಿಡ ಹೇಗೋ ಚೆನ್ನಾಗುತ್ತೋ ಅದೇ ರೀತಿ ನಾನು ಹೋಗಿ ಅವ್ರ ಹತ್ರ ಸತ್ಯ ಒಪ್ಕೊಂಡ್ರೆ ನಮ್ಮ ಜೀವನನೂ ಸಹ ಸರಿಯಾಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಾಗೇನೋ ಕಡೆ ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ, ವಂಶಿ ಸಿಕ್ಕಾಪಟ್ಟೆ ಕೋಪದಿಂದ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಇವಳು ಬೇಕು ಅಂತ ಸಾಂಗ್ಸ್ನ ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅದನ್ನು ಆಫ್ ಮಾಡ್ತಿರ್ಬೇಕಾದ್ರೆ, ಯಾಕೆ ವಂಶಿಯವರು ಎಷ್ಟು ಚೆನ್ನಾಗಿತ್ತು ಸಾಂಗ್ಸು, ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ನಾವು ಸಾಂಗ್ ಕೇಳ್ಕೊಂಡು ಮನೆ ಹತ್ರ ಹೋಗ್ಬೋದಿತ್ತಲ್ವ ಅಂದಾಗ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಅಂದಾಗ, ಅಟ್ಲೀಸ್ಟ್ ನೀವಾದರೂ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ. ಬೆಳಗಿಂದ ನಿನ್ನ ಜೊತೆ ಮಾತಾಡಿ ಸಾಕಾಗಿದೆ, ಅಟ್ಲೀಸ್ಟ್ ನೆಮ್ಮದಿಯಿಂದ ಇವಾಗಾದರೂ ಡ್ರೈವಿಂಗ್ ಮಾಡೋಕ್ಕೆ ಬಿಡು ಅಂತ ಅಂದಾಗ,
ಸುಮ್ಮನೆ ರೀ ವಂಶಿ ಅವರೇ, ಈ ರೀತಿ ಹೋದರೆ ಏನೋ ದೆವ್ವದ ಜೊತೆ ಮನೆ ಹತ್ರ ಹೋಗ್ತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಅದ್ರ ಬದಲು ಖುಷಿಯಾಗಿ ಮಜವಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಅಂದಾಗ, ಈ ದೊಡ್ಡ ಬೂತಿಗೆ ಈ ದೆವ್ವನ್ನ ಕಂಡು ಯಾವಾಗಿಂದ ಭಯ ಶುರುವಾಗಿದೆ ಅಂತ ರೇಗಿಸ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಾನು ಕಾಡಲ್ಲಿರೋ ಭೂತ, ನೀವು ಸಿಟಿಲಿರೋ ದೆವ್ವ ಅಲ್ವಾ, ಅದಕ್ಕೆ ಎದುರ್ಕೊಳ್ಳೇಬೇಕು ಅಂತ ಅಂದಾಗ, ನಿನ್ನ ನೋಡಿ ಯಾವನ್ನ ಎದುರ್ಕೊಳ್ಳೋದು, ಆದರೂ ಒಂದೊಂದ್ಸಲ ಕಪ್ಪು ಚೇಷ್ಟೆ ಮಾಡ್ತೀಯಲ್ಲ, ಅವಾಗ ನನಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಆದರೂ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ವಂಶಿ ಅವರೇ, ಯಾವಾಗಲೂ ಮುಗಿತದಲ್ಲೇ ಕೋಪ ಇರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಗಾಡೋಕ್ಕಾಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ಚಿಲ್ಲಾಗಿರ್ಬೇಕು ನೋಡಿ, ನಂತರ ಖುಷಿಯಾಗಿ ಚಿಲ್ಲಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದಾಗ, ಬಾಯಿ ಮುಚ್ಕೊಂಡು ಬರ್ತೇ ಇಲ್ವ ಅಂತ ಬೈಬೇಕಾದ್ರೆ, ಇದಕ್ಕೆ ಹೇಳೋದು ಎಲ್ಲದ್ದು ಬೈತಾ ಇರ್ತೀರ ಅಂದಾಗ, ಸರಿ ಇವಾಗ ಏನು ಅಂದಾಗ, ಸ್ವಲ್ಪ ನಿಮ್ಮ ಹಳೆ ಕತೆ ಹೇಳ್ತೀರಾ ಅಂತ ಕೇಳ್ತಾ ಇರ್ತಾಳೆ. ನಿನಗೆ ಯಾಕೆ ನನ್ನ ಜೊತೆ ಪರ್ಮನೆಂಟಾಗಿ ಇರಲ್ವಲ್ಲ, ನನ್ನ ಸ್ಟೋರಿ ಕಟ್ಕೊಂಡು ನಿನಗೇನು ಅಂದಾಗ, ಕ್ಯೂರಿಯಾಸಿಟಿಗೋಸ್ಕರ ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಹೇಳ್ಬೋದಲ್ವಾ ಅಂದಾಗ, ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸ್ಪೀಡಿಗೆ ಡ್ರೈವ್ ಮಾಡಿಕೊಂಡು ಸಡನ್ನಾಗಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ಇಳಿಯ ಕೆಳಗಡೆ ಅಂತ ಅಂದಾಗ, ಇಲ್ಲ ಸಾರಿ ವಂಶಿ ಅಂತ ಅಂದಾಗ, ಇನ್ನೊಂದು ಮಾತಾಡಿದರೆ ಅದರ ಕಲ್ತಂಡ ಕಿತ್ತಾಕ್ಬಿಡ್ತೀನಿ, ಸುಮ್ಮನೆ ನಡಿ ಅಂತ ಅಂದಾಗ, ನನ್ನನ್ನು ಕೊಲೆ ಮಾಡಿದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ರೇಗಿಸ್ತಾ ಇರ್ತಾಳೆ. ಆಗ ಅಜ್ಜಿ ತಾತ ಜೈಲಲ್ಲಿ ನಿಮ್ಮನ್ನು ನೋಡಬೇಕಾಗತ್ತೆ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲೋ ನಾನು 2 ಮರ್ಡರ್ ಮಾಡಿರೋದು, ಅಜ್ಜಿ ತಾತ ಎಷ್ಟೋ ಸಲ ನನ್ನನ್ನು ಜೈಲಲ್ಲಿ ನೋಡಿದ್ದಾರೆ, ಯಾಕೆ ನಿನಗೆ ಮರ್ತೋಯ್ತಾ ಅಂತ ಅಂದಾಗ, ಸರಿ ಆಯಿತು ನಾನೇನು ಕೇಳಲ್ಲ ಅಂತ ಅನ್ಬೇಕಾದ್ರೆ, ಇದೇ ಭಯನ ಮೇಂಟೈನ್ ಮಾಡ್ಕೊ, ಇನ್ನೊಂದು ಸಲ ಕೂಲಾಗಿರ್ತಾನೆ ಹಾಗೆ ಮತ್ತೆ ನಾರ್ಮಲಾಗಿ ಆಗ್ತಾನೆ ಅಂತ ತಲೆ ತಿನ್ನಕ್ಕೆ ಬಂದರೆ, ನಂದು ಇನ್ನೊಂದು ಮುಖನ ನಿನಗೆ ತೋರಿಸ್ಬೇಕಾಗುತ್ತೆ ಅಂತ ವಂಶಿ ಬೈತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಆದರೂ ಹುಡುಗಿ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು, ಕುತೂಹಲ ಜಾಸ್ತಿ ಆಗ್ತಿದೆ ಅಂತ ಅಂದಾಗ, ಹಿಡಿದಿ ಅಥವಾ ಹಿಡಿದು ನಾನೇ ಹೋಗ್ಲಾ ಅಂತ ಅನ್ಬೇಕಾರೆ, ಬೇಡ ವಂಶಿ ಅವರೇ, ನಾನೇ ಬಾಯಿ ಮುಚ್ಚೋರು ಕುತ್ಕೋತೀನಿ ಅಂತ ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ನಡೀರಿ ಗಾಡಿ ಓಡಿಸಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕೆಲಸನ ನಾನು ಮುಂಚೆ ಮಾಡಿದರೆ ನನ್ನ ತಲೆನೋವು ವಾರ ಕಡಿಮೆ ಆಗ್ತಿದ್ದು ಅಂತ ಬೈಕೊಂಡು ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು ಕಡೆ ಕುಮಾರ CEO ಹತ್ರ ಮಾತಾಡಬೇಕಂತ ಕಂಪನಿ ಹತ್ರ ಬಂದಾಗ, ಸೆಕ್ಯೂರಿಟಿ ಹೇಳ್ತಾ ಇರ್ತಾರೆ, ಯಾರನ್ನೂ ಒಳಗಡೆ ಬಿಡಲ್ಲ ಅಂತ ಅಂದಾಗ, ಇಲ್ಲ ನಿಮ್ಮ CEO ನನ್ನನ್ನು ಮಾತಾಡೋಕ್ಕೆ ಕರೆದಿದ್ರು, ನೀವೇನಾದರೂ ಬಿಡಲಿಲ್ಲ ಅಂದರೆ ಅದೇ ರೀತಿ ಹೇಳ್ತೀನಿ ಅಂದಾಗ, ಹೌದಾ ಸರ್, ಹಾಗಾದರೆ ಕರೆದಿದ್ರಾ, ನೀವು ಒಳಗಡೆ ಹೋಗಿ ಅಂತ ಸೆಕ್ಯೂರಿಟಿ ಕಳಿಸ್ತಾ ಇರ್ತಾರೆ. ಹಾಗೆ ಕುಮಾರ ರಿಸೆಪ್ಷನ್ ಹತ್ರ ಬಂದುಬಿಟ್ಟು ರಿಸೆಪ್ಷನಿಸ್ಟ್ ಅವ್ರನ್ನ ಕೇಳ್ತಾ ಇರ್ತಾನೆ, ಸರ್ ಹತ್ರ ಮಾತಾಡಬೇಕು ಅಂತ ಅಂದಾಗ, ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಅಂದಾಗ, ಅಪಾಯಿಂಟ್ಮೆಂಟ್ ಎಲ್ಲ ಇಲ್ಲ ಸರ್, ಮೀಟ್ ಮಾಡಬೇಕಂತ ಅಂದಿದ್ರು, ಅದಕ್ಕೆ ಬರ್ತಾಯಿದ್ದೀನಿ, ಮೊನ್ನೆ ತಾನೇ ಬಂದಿದ್ದೆ ಅಂತ ಅಂದಾಗ, ಮೊನ್ನೆದಾಯ್ತು ಸರ್, ಬಟ್ ಸರ್ನ ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಬೇಕು, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ, ಒಂದು 2 ಮಿನಿಟ್ಸು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಿಸೆಪ್ಷನಿಸ್ಟು ಸೆಕ್ಯೂರಿಟಿನ ಕರೆದು ಇವ್ರನ್ನ ಹೊರಗಡೆ ದಬ್ಬಿ ಅಂತ ಅನ್ಬೇಕಾದ್ರೆ, ಯಾಕಪ್ಪ ಸುಳ್ಳು ಹೇಳಿ ಇಲ್ಲಿ ಬಂದಿದೆಯಾ ಬಾ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಸೆಕ್ಯೂರಿಟಿ ಕುಮಾರನ ಈಚೆ ಕಡೆ ದಬ್ಬಿದಾಗ ತನ್ನ ಪಡಿಗೆ ತಾನು ನಿಂತಿರ್ಬೇಕಾದ್ರೆ, ದಯವಿಟ್ಟು ಇಲ್ಲಿಂದ ಹೋಗಪ್ಪ, ಯಾಕಿಷ್ಟು ಆಟ ಮಾಡ್ಕೊಂಡು ನಿಂತಿದ್ಯಾ ಅಂದಾಗ, ಇಲ್ಲ ಸರ್, ಏನು ಗೊತ್ತಾ, ನಾನು ನಿಮ್ಮ ಸರ್ನ CEO ಮೀಟ್ ಮಾಡಲೇಬೇಕು, ಅದಕ್ಕೆ ನಾನು ಹೋಗಲ್ಲ ಅಂತ ಅಂದಾಗ, ಸರ್ ಬರೋದು ಸಂಜೆ ಆಗುತ್ತೆ ಕಣೋ, ಹೋಗು ಅಂದಾಗ, ಇಲ್ಲ ಇಷ್ಟೊತ್ತಾರು ಆಗಲಿ ನಾನು ಇಲ್ಲೇ ಇರ್ತೀನಿ ಅಂದಾಗ, ನಿನ್ನ ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ ಅಂತ ಸೆಕ್ಯೂರಿಟಿ ಲಾಕ್ ಮಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಸ್ವಾತಿ ಮತ್ತು ವಂಶಿ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಾಗ ಸ್ವಾತಿ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ತನ್ನ ಪಡಿ ತಾನು ಹೋಗ್ತಿರ್ಬೇಕಾದ್ರೆ, ನಿಂತ್ಕಳೆ ಪ್ಲಾಸ್ಟರ್ ತೆಗಿ ಅಂತ ಅಂದಾಗ, ತೆಗಿಯಲ್ಲ ಅಂತ ಸನ್ನೆ ಮಾಡ್ತಾ ಇರ್ತಾಳೆ. ಕೈ ಹಿಡಿದು ಪ್ಲಾಸ್ಟರ್ನ ತೆಗ್ದಾಗ, ವಂಶಿಯವರೇ ಆ ಹುಡುಗಿ ಬಗ್ಗೆ ಹೇಳಿ ಅಂತ ಅಂದಾಗ, ಮತ್ತೆ ಪ್ಲಾಸ್ಟರ್ ಹಾಕಿ ಈ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಪ್ಲಾಸ್ಟರ್ ಸಡನ್ನಾಗಿ ತೆಗ್ದಾಗ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಎಷ್ಟು ನೋವಾಗ್ತಿದೆ, ಬರೀ ಇಷ್ಟು ದೊಡ್ಡದಾಗಿ ಬೆಳೆದ್ರೆ ಸಾಲದು, ಬುದ್ಧಿನೇ ಇರಬೇಕು ಅಂತ ಬೈತಿರ್ಬೇಕಾದ್ರೆ, ನೀನು ಇಲ್ಲಿರಬಾರ್ದಾಯಿತು, ನ್ಯೂಸ್ ಚಾನಲ್ ಸೇರ್ಕೋಬೇಕಿತ್ತು ಕಣೆ ಅಂದಾಗ, ವಾವ್ ಸಖತ್ತಾಗಿದೆ, ಹೌದು ನಾನು ನ್ಯೂಸ್ ಚಾನಲ್ ಇದ್ದಿದ್ರೆ ಡೈಲಿ ಒಂದೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದೆ, ಅದು ಒಂದು ಟ್ಯಾಲೆಂಟು, ಇವಾಗಲಾದರೂ ಗೊತ್ತಾಯ್ತಾ ನನ್ನ ಹತ್ರ ಎಂತೆಂಥ ಟ್ಯಾಲೆಂಟ್ ಇದೆ ಅಂತ, ಇವಾಗಾದರೂ ನಿಮಗೆ ಗೊತ್ತಾಯ್ತಲ್ವಾ ಅಂತ ಅನ್ಬೇಕಾದ್ರೆ, ಸರಿ ಬಾಯಿ ಮುಚ್ಕೊಂಡು ಒಳಗಡೆ ಬಾ ಅಂತ ಅಂದಾಗ, ನಾನು ಬರಲ್ಲ ಅಂತ ಇರ್ತಾಳೆ. ಹಾಗೆ ಪ್ಲಾಸ್ಟರ್ ಕುಡಿ, ಅಷ್ಟಕ್ಕೂ ಏನಕ್ಕೆ ಪ್ಲಾಸ್ಟರ್ ತೆಗೆದ್ರಿ ಅಂತ ಅಂದಾಗ, ನನಗೆ ಗೊತ್ತು ಕಣೆ, ಪ್ಲಾಸ್ಟರ್ ಅಂಟಿಸ್ಕೊಂಡು ಅಜ್ಜಿ ತಾತ ಮುಂದೆ ಡ್ರಾಮಾ ಆಡ್ತೀಯಾ, ಅವ್ರು ನನ್ನ ಇಟ್ಕೊಂಡು ಒಂದು ಅರ್ಧ ಗಂಟೆ ಬೈತಾರೆ, ಅದೇ ಥರ ನಿನ್ನ ಪ್ಲ್ಯಾನ್ ಅಂದಾಗ, ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೆ ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳಿ ವಂಶಿಯವರೇ ಅಂತ ಅನ್ಬೇಕಾದ್ರೆ, ನಾನು ಹೇಳಲ್ಲ ಕಣೆ ಅಂದಾಗ, ಆ ಹುಡುಗಿ ಬಗ್ಗೆ ಪ್ಲೀಸ್ ಹೇಳಿ, ಏನಾದರೂ ಹೇಳಿ, ನನಗೆ ಕೇಳೋ ಕ್ಯೂರಿಯಾಸಿಟಿ, ಕಿವಿಲಿ ಹೇಳಿ, ಯಾರಿಗೂ ಹೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಬಾಯಿ ಮುಚ್ಕೊಂಡು ಬಂದರೆ ಸರಿ, ಇದು ನನ್ನ ಪರ್ಸ್ನಲ್ ವಿಷಯ, ಅಷ್ಟಕ್ಕೂ ನೀನು ನಾನು ನಿಜವಾದ ಹೆಂಡತಿ ಅಲ್ಲ, ಡ್ರಾಮಕ್ಕೆ ಬಂದಿರೋ ಹೆಂಡತಿ, ಇದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ, ಸ್ವಾತಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಗೀತಾ ಕುಮಾರ ಇನ್ನೂ ಬಂದಿಲ್ವಲ್ಲ ಅಂತ ಕಾಲ್ ಮಾಡ್ತಿರ್ಬೇಕಾದ್ರೆ, ಕುಮಾರ ರಿಸೀವ್ ಮಾಡಿ ಹೇಳು ಗೀತಾ ಅಂತ ಅಂದಾಗ, ಅಲ್ಲ ಮಾವ, ಅಂಗಡಿನ ಕ್ಲೋಸ್ ಮಾಡಿಕೊಂಡು ಮನೆ ಹತ್ರ ಹೋಗಬೇಕು, ಇನ್ನೂ ಬಂದಿಲ್ಲ, ಎಲ್ಲಿದ್ದೀರಾ ಅನ್ಬೇಕಾದ್ರೆ, ಏನೋ ಅರ್ಜೆಂಟ್ ಕೆಲಸ ಇತ್ತು ಬರ್ತೀನಿ, ನಿನ್ನ ಮನೆಗೆ ಹೋಗು ಅಂತ ಕಾಲ್ ಕಟ್ ಮಾಡ್ತಾನೆ. ಹಾಗೆ ಇನ್ನೊಂದು ಕಡೆ ಕುಮಾರ ಅಲ್ಲೇ ನಿಂತಿರಬೇಕಾದ್ರೆ, ಆಫೀಸಿಂದ CEO ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಸರ್ 1 ನಿಮಿಷ, ಈ ರೀತಿ ಅಡ್ಡ ಹಾಕ್ಬಿಟ್ಟು ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಹತ್ರ 5 ನಿಮಿಷ ಮಾತಾಡಬೇಕು ಅಂತ ಅಂದಾಗ, CEO ಸರ್ ಏನಿದು ಇಲ್ಲಿ ಮಾತಾಡ್ತೀಯ ಕುಮಾರ ಅಂತ ಅಂದಾಗ, ಹೌದು ಸರ್, ನಿಮ್ಮನ್ನು ಮೀಟ್ ಮಾಡಬೇಕಂತ ತುಂಬ ಹೊತ್ತಿಂದ ಇಲ್ಲೇ ಕಾಯ್ತಿದ್ದೀನಿ, ದಯವಿಟ್ಟು 2 ನಿಮಿಷ ಮಾತಾಡಿ ಅಂತ ಅಂದಾಗ, ಅದೇನು ಹೇಳಿ ಕುಮಾರ್ ಅವರೇ ಅಂತ ಕಾರ್ ಹಿಡಿದು ಕೆಳಗೆ ಬರಬೇಕಾದ್ರೆ, ಮೊದಲನಾಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ನಾನೊಂದು ದೊಡ್ಡ ಸುಳ್ಳು ಹೇಳಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ, ನೀವು ಹೇಳ್ಕೊಂಡಿರೋ ಹಾಗೆ ನಮ್ಮ ಹತ್ರ ದೊಡ್ಡ ಲೇಔಟು ಅದು ಇದು ಏನೂ ಇಲ್ಲ ಸರ್, ಆಸೆಗೋಸ್ಕರ
ನಿಮಗೋಸ್ಕರ ಈ ರೀತಿ ಮಾಡಿದೆ, ಆದರೆ ಕಾಂಪಿಟೇಷನಲ್ಲಿ ನಾನು ನನ್ನ ಹೆಂಡ್ತಿನೇ ಕೈಯಾರೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದ್ದು. ನೀವು ಕೊಟ್ಟಿರೋ ಆರ್ಡರ್ನ ಕಷ್ಟಪಟ್ಟು ಸರ್ ನಾವು ಮಾಡಿಕೊಡ್ತೀವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್, ನಮಗೆ ಕೊಟ್ಟಿರೋ ಅವಕಾಶನ ಕಿತ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಕೇಳ್ತಾ ಇದ್ರೆ, CEO ಸರ್ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹೊರಟೋಗ್ತಿದ್ರೆ ಕುಮಾರನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಜ್ಜಿ ಹೊರಗಡೆನೇ ನೋಡ್ತಿರ್ಬೇಕಾದ್ರೆ ಗಣಪತಿ ತಾತ ಬಂದು, ಭವಾನಿ ಏನೇ ಮಾಡ್ತಿದ್ದೀಯಾ ಅಂದಾಗ, ವಂಶಿ ಸ್ವಾತಿ ಆವಾಗಲೇ ಬಂದರು ಕಣ್ರಿ, ಆದರೆ ಇವರಿಬ್ಬರು ಒಳಗಡೆ ಬಂದಿಲ್ಲ, ಹೊರಗಡೆ ನಿಂತು ಏನಾದರೂ ಜಗಳ ಮಾಡ್ತಿದ್ದಾರಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಸ್ವಾತಿ ಎಲ್ಲಿ ಅಂತ ಕೇಳಬೇಕಾದ್ರೆ ನನಗೇನು ಗೊತ್ತು ಅಂತ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸ್ವಾತಿ ಆಚೆಯಿಂದ ಒಳಗಡೆ ಬರ್ತಾಳೆ. ಅಲ್ಲ, ವಂಶಿ ಏನಕ್ಕೆ ಕೋಪ ಮಾಡ್ಕೊಂಡು ಹೋದ ಅನ್ಬೇಕಾದ್ರೆ ನನಗೇನು ಗೊತ್ತು, ನಾನೇನೋ ಒಂದು ಪ್ರಶ್ನೆ ಕೇಳಿದೆ, ಅವರು ಏನು ಉತ್ತರ ಹೇಳಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ, ಅಷ್ಟಕ್ಕೆ ಏನು ಪ್ರಶ್ನೆ ಕೇಳಿದ್ದು ಅನ್ಬೇಕಾದ್ರೆ, ಸರಿ ಅವ್ರ ಉತ್ತರ ಕೊಡ್ತಿದ್ರೇನು ಅಜ್ಜಿ ತಾತ, ನೀವಾದರೂ ಕೊಡಿ, ಆಫೀಸಲ್ಲಿ ವಂಶಿ ಜೊತೆ ಒಂದು ಹುಡುಗಿ ಫೋಟೋ ನೋಡಿದೆ, ಅದು ಯಾರು ಅಂತ ಕೇಳಿದ್ಕೆ ಅವರೇನು ಹೇಳಲಿಲ್ಲ, ಅಟ್ಲೀಸ್ಟ್ ನೀವಾದರೂ ಹೇಳಿ ಆ ಹುಡುಗಿ ಯಾರು ಅಂತ ಅಂದಾಗ ಅಜ್ಜಿ ತಾತ ಶಾಕಾಗಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.